ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಮ್ಮ ಭಾರತಕ್ಕೆ ನಾನಾ ರೀತಿಯ ಸಂಕಷ್ಟಗಳು ಎದುರಾಗಿರೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಸಾಕಷ್ಟು ದಿನಗಳಿಂದಲೂ ಕೂಡ ನಾವು ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರ ಆಗಿರ್ಬೋದು. ಹೀಗೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೇ ಇರುವಂಥ ವಿಚಾರಗಳು ಕೂಡ ಇದೆ. ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ. ಇದರ ನಡುವೆ ಭಾರತೀಯರಿಗೆ ಸಂತೋಷ ತರುವಂಥ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಲೇಬೇಕು. ಏನಪ್ಪ ಅಂಥ ಖುಷಿ ಕೊಡುವಂಥ ವಿಚಾರ ಅಂದರೆ, ಯುದ್ಧದ ಪರಿಣಾಮದಿಂದಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಇನ್ನಿತರ ಇಂಧನಗಳ ಕೊರತೆ ಎದುರಾಗಿರೋದು ನಮ್ಮೆಲ್ಲರಿಗೂ ಗೊತ್ತು. ಈಗಾಗಲೇ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 2ರಿಂದ 3 ರೂಪಾಯಿ ಜಾಸ್ತಿಯಾಗಿದೆ. ಇದು ನಮ್ಮ ಗ್ರಾಹಕರಿಗೆ ಹೊರೆ ಆಗತ್ತೆ ಖಂಡಿತ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಷ್ಯಾ ಭಾರತದ ಪರವಾಗಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಏನು ನಿರ್ಧಾರ ಇರ್ಬೋದು? ಏನು ನಮ್ಮ ಪೆಟ್ರೋಲ್ ಡೀಸೆಲನ್ನು ಅಲ್ಲಿಂದ ಕಳಿಸ್ಕೊಡ್ತಾರಾ? ಅದು ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುವುದು ಸಹಜ. ಹೌದು, ಇರಾನ್ ಇಸ್ರೇಲ್ ಸಂಘರ್ಷದ ಪರಿಣಾಮವಾಗಿ ಇಂಧನ ಪೂರೈಕೆ ಸರಪಳಿಯಲ್ಲಿ ಅಸ್ಥಿರತೆ ಉಂಟಾಗಿರುವಂಥ ಈ ಸಂದರ್ಭದಲ್ಲಿ ರಷ್ಯಾದ ತೈಲ ಟ್ಯಾಂಕರ್ಗಳು ಚೀನಾಕ್ಕೆ ಹೋಗುವ ಬದಲು ಭಾರತದತ್ತ ತಿರುಗ್ತಾ ಇರೋದು ಮಹತ್ವದ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಇದು ಭಾರತಕ್ಕೆ ದೊರಕಿದ ಅದೃಷ್ಟ ಅನ್ನಬೇಕೋ ಅಥವಾ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನಬೇಕೋ ಗೊತ್ತಿಲ್ಲ. ಆದರೆ ಇದು ಕೇವಲ ವ್ಯಾಪಾರ ತಿರುವು ಮಾತ್ರ ಅಲ್ಲ, ಭಾರತದ ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸ್ತಾ ಇರೋದಕ್ಕೆ ಸ್ಪಷ್ಟವಾದಂಥ ಸಂಕೇತ. ರಷ್ಯಾದ ಯುರಲ್ಸ್ ಕಚ್ಚಾ ತೈಲವನ್ನು ಹೊತ್ತಂಥ ಅಕ್ವಾ ಟೈಟಾನ್ ಎನ್ನುವಂಥ ಬೃಹತ್ ಟ್ಯಾಂಕರ್ ಜನವರಿ ಕೊನೆಯಲ್ಲಿ ಬಾಲ್ಟಿಕ್ ಸಮುದ್ರದ ಬಂದರಿನಿಂದ ಹೊರಟಿತ್ತು. ಆರಂಭದಲ್ಲಿ ಆ ಹಡಗು ಚೀನಾದ ರಿಜಾವೋ ಬಂದರಿಗೆ ಹೋಗಬೇಕಾಗಿತ್ತು. ಆದರೆ ಮಾರ್ಚ್ ಮಧ್ಯಭಾಗದಲ್ಲಿ ಆಗ್ನೇಯ ಏಷ್ಯಾದ ಸಮುದ್ರದ ಹಾದಿಯಲ್ಲಿದ್ದಾಗ ಈ ಹಡಗು ಯಾಕೋ ಇದ್ದಕ್ಕಿದ್ದಂಗೆ ದಿಢೀರನೆ ಯೂ ಟರ್ನ್ ಪಡೆದುಕೊಂಡು ಬಿಟ್ಟಿದೆ. ಈಗ ಈ ಹಡಗು ಎಲ್ಲಿಗೆ ಬಂದು ನಿಂತಿರ್ಬೋದು? ಮಾರ್ಚ್ 21ರಂದು ಭಾರತದ ನವಮಂಗಳೂರು ಬಂದರನ್ನು ತಲುಪುವಂಥ ನಿರೀಕ್ಷೆ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ನೋಡಿ, ನಿಜಕ್ಕೂ ಇದು ಭಾರತಕ್ಕೆ ಬಂಪರ್ ಲಾಟ್ರಿ ಇದ್ದಂಗೆ. ಯಾಕೆ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತು ಅನ್ನೋದಕ್ಕಿಂತ ಆ ಬೆಳವಣಿಗೆ ನಡೆದದ್ದು ನಮ್ಮ ಭಾರತಕ್ಕೆ ಲಾಭ ಆಯ್ತಲ್ಲ ಅನ್ನೋದಕ್ಕೆ ನಾವು ಖುಷಿ ಪಡಬೇಕು. ಅಮೆರಿಕ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ಭಾರತಕ್ಕೆ ತಾತ್ಕಾಲಿಕವಾಗಿ ಅನುಮತಿಯನ್ನು ಕೊಟ್ಟಂಥ ಕೆಲವೇ ದಿನಗಳಲ್ಲಿ ಆಗಿರುವಂಥ ಬದಲಾವಣೆ ಇದು. ಹೀಗಾಗಿ ಈ ವಿಚಾರವನ್ನು ನಾವೆಲ್ಲರೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕಂದರೆ ಚೀನಾಕ್ಕೆ ಹೋಗಬೇಕಾಗಿದ್ದಂಥ ಹಡಗುಗಳು ನಮ್ಮ ಕಡೆಗೆ ತಿರುಗಿದೆ ಅಂತಂದರೆ ಅದು ನಮ್ಮ ಅದೃಷ್ಟ. ಚೀನಾ ದೇಶಕ್ಕೆ ತಲುಪಬೇಕಾಗಿದ್ದಂಥ ರಷ್ಯಾದ ಕಚ್ಚಾ ತೈಲದ ಟ್ಯಾಂಕರ್ಗಳು ಈಗ ಹಠಾತ್ತನೆ ದಿಕ್ಕು ಬದಲಿಸಿ ಭಾರತದ ಬಂದರುಗಳತ್ತ ಧಾವಿಸ್ತಾ ಇದೆ. ಎಷ್ಟು ಟ್ಯಾಂಕರ್ಗಳು ಬರುತ್ತೋ ಗೊತ್ತಿಲ್ಲ. ಎಷ್ಟೇ ಬಂದರೂ ಕೂಡ ಅದು ನಮ್ಮ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಇದು ಚೀನಾಗೆ ದೊಡ್ಡ ಆಘಾತವನ್ನು ಕೊಟ್ಟಿದೆ. ನೋಡಿ, ಯಾರಿಗೇ ಆದರೂ ಇಂಥ ಒಂದು ಬದಲಾವಣೆ ಸಡನ್ನಾಗಾದಾಗ ದೊಡ್ಡ ಆಘಾತ ಆಗೇ ಆಗುತ್ತೆ. ಚೀನಾದೇನು ನಿರೀಕ್ಷೆ ಇಟ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ಆದರೆ ರಷ್ಯಾದ ಈ ನಿರ್ಧಾರದಿಂದಾಗಿ ಚೀನಾಕ್ಕಂತೂ ದೊಡ್ಡ ಮಟ್ಟದ ಆಘಾತ ಆಗಿದೆ. ಭಾರತಕ್ಕೆ ಅಗ್ಗದ ದರದಲ್ಲಿ ಇಂಧನ ಪಡೆಯೋಕೆ ಸುವರ್ಣ ಅವಕಾಶವನ್ನು ಇದೀಗ ಒದಗಿಸಿಕೊಟ್ಟಿದೆ ರಷ್ಯಾ. ಭಾರತೀಯ ತೈಲ ಸಂಸ್ಕರಣಾ ಕಂಪನಿಗಳು ರಷ್ಯಾದ ಕಚ್ಚಾ ತೈಲವನ್ನು ಪಡ್ಕೊಳ್ಳೋಕೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಮಟ್ಟದ ಪೈಪೋಟಿಯನ್ನು ನಡೆಸ್ತಾ ಇದೆ. ಚೀನಾದ ಖರೀದಿದಾರರಿಗಿಂತಲೂ ಹೆಚ್ಚಿನ ದರವನ್ನು ಆಫರ್ ಮಾಡುವ ಮೂಲಕ ಭಾರತ ರಷ್ಯಾ ತೈಲವನ್ನು ಇದೀಗ ತನ್ನತ್ತ ಸೆಳೆದುಕೊಳ್ತಾ ಇದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಚೀನಾಕ್ಕೆ ಹೋಗಬೇಕಿದ್ದಂಥ ಸರಕುಗಳನ್ನು ಭಾರತ ಹೆಚ್ಚು ಬಿಡ್ ಮಾಡುವ ಮೂಲಕ ತನ್ನದಾಗಿಸಿಕೊಳ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಪೂರೈಕೆ ಅಡಚಣೆಯಾಗುವ ಭೀತಿ ಇರೋದ್ರಿಂದಲೇ ಭಾರತ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿ ಸುಮಾರು 30 ಮಿಲಿಯನ್ ಬ್ಯಾರೆಲ್ ರಷ್ಯಾದ ತೈಲವನ್ನು ಅತ್ಯಂತ ವೇಗವಾಗಿ ಕಾಯ್ದಿರಿಸಿಕೊಂಡಿದೆ. ನೋಡಿ, ಇದಕ್ಕೆ ಹೇಳೋದು ನಮ್ಮ ಭಾರತೀಯರು ಬಹಳ ಜಾಣ್ಮೆ ಉಳ್ಳವರು. ಅದಕ್ಕಾಗಿ ನಾವು ಭಾರತೀಯರ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಿದೆ. ಕಾರಣ ಆ ಜಾಣತನ. ಯಾವ ಸಮಯದಲ್ಲಿ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಇಟ್ಟರೆ ಅದು ನಮ್ಮ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದಿದೆಯಲ್ಲ, ಅದರಿಂದಲೇ
ದೇಶ ಅಭಿವೃದ್ಧಿಯನ್ನ ಕಾಣೋಕೆ ಸಾಧ್ಯ. ಅಂಥ ಒಂದು ಅಭಿವೃದ್ಧಿಯ ಪದದತ್ತ ಈಗ ನಮ್ಮ ಭಾರತ ಸಾಗ್ತಾ ಇದೆ. ಹೀಗಾಗಿ ಈ ಥರದ ಒಂದು ಜಾಣ್ಮೆಯ ನಡೆ ನಿಜಕ್ಕೂ ನಮ್ಮ ಭಾರತಕ್ಕೆ ಅವಶ್ಯಕತೆ ಇದೆ. ಕೇವಲ ಒಂದು ಹಡಗು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸುಮಾರು 7 ರಷ್ಯಾದ ತೈಲ ಟ್ಯಾಂಕರ್ಗಳು ಚೀನಾದ ಹಾದಿಯನ್ನ ಬಿಟ್ಟು ಭಾರತದತ್ತ ಮುಖ ಮಾಡಿವೆ. ಇದರಲ್ಲಿ ಝೌಝೌ ಎಂಬ ಮತ್ತೊಂದು ಪ್ರಮುಖ ಟ್ಯಾಂಕರ್ ಕಜಕ್ ಸಿಪಿಸಿ ಬ್ಲೆಂಡ್ ತೈಲದೊಂದಿಗೆ ಗುಜರಾತ್ನ ಸಿಕ್ಕಾ ಬಂದರಿನತ್ತ ಸಾಗ್ತಾ ಇದೆ. ಮೊದಲು ರಷ್ಯಾದ ಕಪ್ಪು ಸಮುದ್ರದ ಕರಾವಳಿಯಿಂದ ಹೊರಟಿದ್ದಂಥ ಈ ಹಡಗು ಕೂಡ ಮಾರ್ಚ್ ಆರಂಭದಲ್ಲಿ ತನ್ನ ಗಮ್ಯ ಸ್ಥಾನವನ್ನು ಬದಲಾಯಿಸಿತ್ತು. ಇದು ಏಷ್ಯಾದ 2 ದೊಡ್ಡ ಆರ್ಥಿಕತೆಗಳಾದ ಭಾರತ ಮತ್ತು ಚೀನಾ ನಡುವೆ ಅಗ್ಗದ ಇಂಧನಕ್ಕಾಗಿ ನಡೀತಾ ಇರುವಂಥ ಪೈಪೋಟಿಯನ್ನ ಎತ್ತಿ ತೋರಿಸುತ್ತೆ. ಪಶ್ಚಿಮ ರಾಷ್ಟ್ರಗಳ ನಿರ್ಬಂಧಗಳ ನಡುವೆಯೂ ರಷ್ಯಾ ತನ್ನ ರಫ್ತು ವ್ಯವಹಾರವನ್ನು ಉಳಿಸಿಕೊಳ್ಳೋದಕ್ಕೆ ಏಷ್ಯಾದ ಮಾರುಕಟ್ಟೆಯನ್ನು ನೆಚ್ಚಿಕೊಂಡಿದೆ. ಆದರೆ ಚೀನಾ ಪ್ರಮುಖ ಗ್ರಾಹಕನಾಗಿದ್ದರೂ ಅಲ್ಲಿನ ಸಂಸ್ಕರಣಾಗಾರರು ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಸೊ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಆದರೂ ಕೂಡ ಇಲ್ಲಿ ಈ ಕಡೆಯಿಂದ ತೈಲ ಹೋಗ್ತಾ ಇತ್ತು. ಇಂಟ್ರೆಸ್ಟ್ ಇಲ್ಲ ಅನ್ನೋದು ಯಾವಾಗ ರಷ್ಯಾ ಗೊತ್ತಾಯಿತು, ಇದನ್ನೇ ಭಾರತ ಬಂಡವಾಳವನ್ನಾಗಿ ಮಾಡಿಕೊಳ್ತು. ಭಾರತೀಯ ಕಂಪನಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅಗ್ಗದ ತೈಲವನ್ನು ರಷ್ಯಾ ಮಾರುಕಟ್ಟೆಯಿಂದ ಎತ್ಕೊಳ್ಳೋಕೆ ಶುರು ಮಾಡಿದೆ. ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ನಡುವೆಯೂ ಭಾರತ ತನ್ನ ತೈಲ ತಂತ್ರಗಾರಿಕೆಯ ಮೂಲಕ ದೇಶದ ಇಂಧನ ಭದ್ರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ. ಇನ್ನು ಚೀನಾಕ್ಕೆ ಹೋಗಬೇಕಾಗಿದ್ದಂತಹ ಸರಕುಗಳನ್ನ ಭಾರತ ಹೆಚ್ಚು ಬಿಡ್ ಮಾಡುವ ಮೂಲಕ ತನ್ನದಾಗಿಸಿಕೊಂಡ್ರೆ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಪೂರೈಕೆ ಅಡಚಣೆಯಾಗುವ ಭೀತಿ ಇರುವುದರಿಂದ ಭಾರತ ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 30 ಮಿಲಿಯನ್ ಬ್ಯಾರೆಲ್ ರಷ್ಯಾದ ತೈಲವನ್ನ ಅತ್ಯಂತ ವೇಗವಾಗಿ ಕಾಯ್ದಿರಿಸಿಕೊಂಡಿದೆ. ಭಾರತದ ಈ ಜಾಣತನದ ನಡೆಯನ್ನ ನಿಜಕ್ಕೂ ನಾವೆಲ್ಲರೂ ಮೆಚ್ಚಲೇಬೇಕು.